ಅದು ನನ್ನ ಹಾಬಿ ನಿಮಗೆ ಗೋಳಿ ಕೊಡೋದು. ಹೆಂಗೆ ಕುಡಿ ಹೋಗ್ಲಿ. ನಾನು ಸ್ವಲ್ಪ ಸಿಂಡು ಜಾಸ್ತಿ. ಇಲ್ಲಾಂದ್ರೆ ಮೋಮೋಸಿಗೆ ರೆಡಿ. ಕೈ ತೆಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ನಮ್ಮ ಅಕ್ಕಂದು ಮಗುನ ತೋರಿಸ್ತೀನಿ ಈ ವ್ಲಾಗಲ್ಲಿ. ಆ್ಯಂಡ್ ಅದು ಹೆಂಗೆ ರಾತ್ರಿ ಆಡುತ್ತೆ ಅದೆಲ್ಲ ತೋರಿಸ್ತೀನಿ. ಸೊ ಫುಲ್ ವ್ಲಾಗ್ ನೋಡಿ, ನಿಮ್ಗೆ ಡೆಫಿನೆಟಾಗಿ ಮಜಾ ಬರುತ್ತೆ. ಬಟ್ ಆಲ್ಸೋ ಬ್ಲರ್ ಮಾಡಿರ್ತೀನಿ, ಅದು ಯಾಕೆ ಅಂತ ವ್ಲಾಗಲ್ಲೇ ಹೇಳ್ತೀನಿ. ಸೊ ಇವಾಗ ನಾನು ಆಚೆ ಹೋಗ್ತಾ ಇದ್ದೆ, ಪ್ರಾಬ್ಲಿ ಕಾರ್ತಿಕ್ ಮನೆಗೆ ಹೋಗಿ ಒಂದು ಕಂಟೆಂಟ್ ಶೂಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಅದಕ್ಕೆ ಮುಂಚೆ ಆದಿನ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮನೆ ಬಿಡೋವಾಗ ಅಮ್ಮಂಗೆ ಕೇಳೋಕ್ಕೆ ಹೋದೆ, ಸೊ ನಾನೀಗ ಹೋಗ್ತಾಯಿದ್ದೀನಿ ಅಂತ. ಆ್ಯಂಡ್ ನೋಡಿ ಗೈಸ್, ಹೆಂಗನ್ಸ್ತಾ ಇದೆ ಬೇಬಿನ ಫೀಡ್ ಮಾಡಿಕೊಂಡು? ಫೀಡ್ ಮಾಡ್ಕೊಂಡ, ಅದಕ್ಕೆ ಎಷ್ಟು ಹಸುವಾಗಿತ್ತು ಅಂದ್ರೆ ಕೇಳಬೇಡ. ಸೇಮ್ ಎಲ್ಲ ರೆಡಿ ಮಾಡೋ ಅಷ್ಟರಲ್ಲೇ ಅಷ್ಟೇ ಬಾಂಬು ನಮಗೆಲ್ಲ. ಸೊ ಗೈಸ್, ಈ ಮಗು ಬೆಳಗ್ಗೆ ಎಲ್ಲ ಮಲ್ಕೊಂಡ್ಬಿಡುತ್ತೆ, ಫುಲ್ ಎನರ್ಜಿ ಸ್ಟೋರ್ ಮಾಡುತ್ತೆ. ಆಮೇಲೆ ರಾತ್ರಿ ನಾನ್ ಸ್ಟಾಪ್ ಅದಕ್ಕೆ ಅಟೆನ್ಷನ್ ಬೇಕು, ಅದಕ್ಕೆ ಅಲ್ಲಾಡಿಸ್ತಾ ಇರಬೇಕು, ಅದಕ್ಕೆ ಮುದ್ದು ಮಾಡ್ತಾ ಇರಬೇಕು, ಅದನ್ನು ಮಾತಾಡಿಸ್ತಾ ಇರಬೇಕು, ಇಲ್ಲಾಂದರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ನಮ್ಮಮ್ಮನೇ ಮೇಜರ್ಲಿ ಎಲ್ಲ ಮಾಡೋದು. ಆ್ಯಂಡ್ ನಮ್ಮ ಅಕ್ಕಂಗೆ ಇವಾಗ ರೆಸ್ಟ್ ಕೊಡೋಕ್ಕೆ ಚೂರು, ಇವಾಗ ಬೇಬಿ ಎಲ್ಲ ಡೆಲಿವರ್ ಆದಮೇಲೆ ರೆಸ್ಟ್ ಬೇಕಾಗುತ್ತೆ, ಅದಕ್ಕೆ ಅವಳು ರೆಸ್ಟ್ ತೊಗೊತಾಳೆ. ಸೊ ನಾನು, ನಮ್ಮಮ್ಮ, ನಮ್ಮಪ್ಪ, ಅಂಜು, ನಮ್ಮ ಅಕ್ಕ ಅಂಜುನು ಮಾಡ್ತಾ ಇರ್ತಾರೆ. ಬೇಸಿಕ್ಲಿ ಮನೆಯಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರೂ ಕೆಲಸ ಕೊಡ್ತಾರೆ. ನಾನು ಅಂದಿದ್ನಲ್ಲ ಮಗು ರಾತ್ರಿ ಹೊತ್ತೆಲ್ಲ ಕಾಟ ಕೊಡುತ್ತಂತ. ಇವಾಗ ಆಲ್ಮೋಸ್ಟ್ 3:30 ಆಗ್ತಾಯಿದೆ. ನಾನು ಕೇಳಿಸ್ಕೊಂಡು ನೀವು ಅಳ್ತಾ ಇರೋದು. ಪಾಪ ನಮ್ಮಮ್ಮನಿಗೆ ರೆಸ್ಟೇ ಇಲ್ಲ ಗೈಸ್. ಎವ್ರಿ 2 hours ಎದ್ಬಿಟ್ಟು ಮಾಡಬೇಕು. ಆಮೇಲೆ ನೋಡಿ ಇವಾಗ ಅದು ಚೂರು ಕ್ವೈಟ್ ಆಗುತ್ತೆ, ಈ ಥರ ಶೇಕ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಆಗಲ್ಲ. ಸೊ ಗೈಸ್, ಇವಾಗ ಅಮ್ಮಂಗೆ ಸುಸ್ತಾಗಿದೆ ಅಂತ ನಂಗೆ ಕೊಟ್ಟರು. ಆ್ಯಂಡ್ ಅದು ನೋಡಿ ಎಷ್ಟು ಮೂವ್ ಮಾಡ್ತಾಯಿದೆ ಅಪ್ಪ. ಸೊ ಹಿಂಗೆ ಎಲ್ಲರಿಗೂ ಕೆಲಸ ಕೊಡುತ್ತೆ ಗೈಸ್, ಒಬ್ರಿಗೂ ಬಿಡೋಲ್ಲ. ರಾತ್ರಿ ಪಾಪ ಅಮ್ಮಂಗೆ ಯಾವಾಗಲೂ ಸುಸ್ತಾಗತ್ತಂತ ಮಧ್ಯೆ ಮಧ್ಯೆ ಬರ್ತಾ ಇರ್ತೀನಿ. ಏನು ನೋಡಿ ಅದು ಸೊ ಗೈಸ್, ನಾನು ಯಾವಾಗ ಬೇಬಿನ ತೋರಿಸ್ತೀನೋ ಬ್ಲರ್ ಮಾಡಿ ತೋರಿಸ್ತೀನಿ, ಬಿಕಾಸ್ ಅದು ತುಂಬ ಚಿಕ್ಕದಿನ್ನ. ಆ್ಯಂಡ್ ಅದನ್ನು ತೋರಿಸಿದ್ರೆ ಚೆನ್ನಾಗಿರಲ್ಲ ಇವಾಗಲೇ. ಸೊ ಅದಕ್ಕೆ 3 ತಿಂಗಳು ಆದಮೇಲೆ ನಾನು ತೋರಿಸ್ತೀನಿ. ಆ್ಯಂಡ್ ಅಲ್ಲಿ ತನಕ ನಿಮ್ಮ ಆ್ಯಂಟಿಸಿಪೇಷನ್ ಇರಲಿ. ಇವತ್ತಿನ ಜಾಗಿಂಗು ಸ್ಟಾರ್ಟ್ ಮಾಡೋಣ. ಸೊ ನಾನು ಇವಾಗ ರೆಡಿ ಆಗಿದ್ದೀನಿ. ಆ್ಯಂಡ್ ನೋಡಿ ನಂದು ಹೊಸ ನೈಕಿ. ಸೊ ನಾನು ಹೇಳ್ತಾ ಇದ್ನಲ್ಲ, ಶೂವಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನನಗೆ, ಅದಕ್ಕೆ ನಾನು ಹೊಸ ಶೂ ತೊಗೊಬೇಕು ಅಂತ. ಆ್ಯಂಡ್ ಇವತ್ತು ನಾನು ನನ್ನ ಹೊಸ ಶೂ ಹಾಕ್ಕೊಂಡಿದ್ದೀನಿ. ಇದನ್ನು ಸಿಗೋಕ್ಕೆ ಒಂದು ಒಳ್ಳೆ ಸ್ಟೋರಿ ಇದೆ, ಹೋಗ್ತಾ ಹೇಳ್ತೀನಿ ಬನ್ನಿ. ಗೈಸ್, ಇವಾಗ ನಾನು ಜಾಗಿಂಗ್ ಬಂದೆ. ಇವತ್ತು ತಿರ್ಗಾ ಇತ್ತೀಚೆಗೆ ತುಂಬ ರೆಗ್ಯುಲರಾಗಿ ಹೋಗ್ತಾ ಇದ್ದೀವಿ. ಪ್ಲಸ್ ನನ್ನ ಶೂ, ಆಮೇಲೆ ಕಾರ್ತಿಕ್ ಶೂ ಮ್ಯಾಚಿಂಗ್. ಇದ್ರ ಜೊತೆ ತುಂಬ ಮ್ಯಾಚಿಂಗ್ ಐಟಮ್ಸ್ ಇದೆ, ಯಾವತ್ತೋ ಒಂದು ದಿವಸ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇವತ್ತು ಎಷ್ಟು ಓಡಿಸ್ತೀವಿ? ಮೋಸ್ಟ್ಲಿ 6 ಕಿಲೋಮೀಟರ್ಸ್ ಅಂತೆ. ಟುಡೇ ಸ್ಟೇಯಿಂಗ್ ಇಟ್ ಈಸಿ ನಂಗೆ ಅನಿಸುತ್ತೆ. ಪ್ರಾಬ್ಲಿ ಅವನು ಲೇಸಿ ಫೀಲ್ ಮಾಡ್ತಾನೆ ಅನಿಸುತ್ತೆ. ಹೌದಾ, ಸರಿ ಗೈಸ್, ಇವಾಗ 3 ಮಿನಿಟ್ಸ್ ನಾವು ಹೊರಟ್ಬಿಟ್ವಿ. ಸೊ ನಾನು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಬೇಗ ಸುಸ್ತಾಗ್ಬಿಡ್ತೀನಿ. ಸೊ ಅವ್ನು ನನಗೆ ಪುಷ್ ಮಾಡ್ತಾನೇ ಇರ್ತಾನೆ. ಒಂದು ಅಬ್ಸರ್ವ್ ಮಾಡ್ದೆ ನೀನು 3 ಮಿನಿಟ್ಸ್ ಅಂದೆ, ಅದು 3 ಕಿಲೋಮೀಟರ್ಸ್. 3 ಮಿನಿಟ್ಸಾ? ಸೀರಿಯಸ್ ಆಗ? ಓಕೆ, 3 ಕಿಲೋಮೀಟರ್ಸ್ ಸುಸ್ತಾಗಿದ್ನಲ್ಲ, ಸೊ ಗೊತ್ತೇ ಆಗಿಲ್ಲ. ಸೊ ಹೋಗೋಣ, ಇವತ್ತು
6 ಮಾಡಿಸ್ತೀಯಾ? ಮೋಸ್ಟ್ಲಿ 7 ಆಗುತ್ತೆ ಅಪ್ರಾಕ್ಸ್. ಓಕೆ 7 ಕಿಲೋಮೀಟ್ರ್ ಇವನು ಎಷ್ಟು ಮಾಡಿಸ್ತಾನೋ ಮಾಡೋಣ, ನೋಡೋಣ. ಏಯ್, ನಾನು ಕಾರ್ತಿಕ್ ನಂದಿನಿಗೆ ತನಕ ರೇಸ್ ಮಾಡ್ತಾಯಿದ್ವಿ. ಆಮೇಲೆ ನೋಡಿದ್ರೆ ಅವನು ಜಾಗ್ ಮಾಡ್ಕೊಂಡು ಸ್ಟಡಿಯಾಗಿ ಬರ್ತಾಯಿದ್ರೆ ನಾನು ಫಸ್ಟೇ ಹೋಗ್ಬಿಟ್ಟೆ. ಅವ್ನು ಹೋಗಿ ಎಷ್ಟು ದೂರ ಹೋಗ್ತೀಯ ಅಂತ ನೋಡ್ತೀನಿ ಅಂದ್ಬಿಟ್ಟು ಹೋಗೇ ಬಿಟ್ಟ. ಆಮೇಲೆ ನಾನು ಒಂದು 10 ಮಿನಿಟ್ಸ್ ಆದಮೇಲೆ ಬಂದೆ. 10 ಮಿನಿಟ್ಸ್ ಇಲ್ಲ, ಎಷ್ಟು 4 ಮಿನಿಟ್ಸ್ ತೊಗೊಂಡೆ. ಓ, ಅದಕ್ಕೆ ಗೈಸ್ ಯಾವಾಗಾದರೂ ರೇಸು ತುಂಬ ಡಿಸ್ಟೆನ್ಸ್ ನಂಗೆ ಇದ್ರೆ ಸ್ಟಾರ್ಟಿಂಗ್ ಸ್ಲೋ ಆಗಿ ತೊಗೊಳ್ಳಿ. ಸ್ಟಡಿ ವಿನ್ಸ್ ದ ರೇಸ್ ಅಂತ ಸುಮ್ಮನೆ ಹೇಳಲ್ಲ. ನೀನು ರ್ಯಾಬಿಟ್ಟು ತಲೆ, ಟಾಟಾಯ್ಸ್ ಬುದ್ಧಿ. ಅವ್ನು ಜನರಲಿ ರ್ಯಾಬಿಟ್ ಥರ, ಸಮ್ಟೈಮ್ಸ್ ಟಾಟಾಯ್ಸ್ ಬುದ್ಧಿ ತೋರಿಸ್ಬಿಡ್ತಾನೆ. ಮಜಾ ಬಂತಲ್ಲ, ಸಕ್ಕದಾಗಿತ್ತು. ನೋಡು ಇನ್ನೂ ಮುಗಿಸಿಲ್ಲ, 5.6 ಕಿಲೋಮೀಟರ್ಸ್ ಆಗಿದೆ. ಹಾಂ, ಓಕೆ, ಇನ್ನು 1.5 ಕಿಲೋಮೀಟರ್ ಆಲ್ಮೋಸ್ಟ್ ರೇಸ್. ನೋಡೋಣ. ನಮ್ಮ ಜಾಗ್ ಮುಗೀತು ಇವತ್ತು. ಒಂದು 7 ಕಿಲೋಮೀಟರ್ಸ್ ಓಡಿರ್ತೀವಿ ಕ್ರೇಜಿ. ಇವಾಗ ಕಾರ್ ತನಕ ರೇಸ್ ಹಾಕಿದ್ವಿ. ನೀನು ಕಾರ್ತಿಕ್ ಫಸ್ಟ್ ಬಂದ. ತೆಗಿಯೋ ಲೇ. ಮಾತಾಡೋಷ್ಟು ತೆಗ್ದಿದ್ದೀನಿ, ಹಾಂ, ಮಾತಾಡ್ಬೋದು. ಹೇಗ? ಸರ್ ಏನು ಸಮಾಚಾರ? ಹಾಂ ಏನು ಸಮಾಚಾರ? ಗೈಸ್, ಇವನಿಗೆ ನನಗೆ ಕೋಳೆ ಕೊಡೋದು ಪೂರ್ತಿ ಇದ್ದೀನಿ ಇಷ್ಟ. ನಿನ್ನೆ ಫುಲ್ ಲೋ ಎನರ್ಜಿನಲ್ಲಿದ್ದ, ಇವತ್ತು ನೋಡಿ ಅದು ನನ್ನ ಹಾಬಿ, ನಿಮಗೆ ಗೋಳಿ ಕೊಡೋದು. ಇವಾಗ ಕಂತ್ರಿ ನಾಯಿ ಥರ ಇದ್ದಾನೆ ಅಲ್ಲಿ. ತೆಗಿಯೋ. ಶೆಕೆ ಆಗ್ತಿದ್ಯಾ? ಎ ಸಿ ಫೀಲ್ ಆಗ್ತಿದ್ಯಾ? ಎ ಸಿ ಫೀಲ್ ಆಯ್ತಾ ಹೇಳು. ಹೋಗಿ ನೀನು ಅಲ್ಲಿಂದ ಕೈ ಹಾಕ್ಬಿಟ್ಟು ಆ್ಯಕ್ಚುಲಿ ಡೋರ್ ತೆಕ್ಕೊಂಬೋದು. ನೀನು ದಡ್ಡ ಕೈ ಹಾಕೋದು ಅಂತ ಅಂದ್ಬಿಟ್ಟು ವಿಂಡೋ ಮೇಲೆ ಮಾಡ್ತಾ ಇದ್ದಾನೆ. ಮಾತಾಡೋಷ್ಟು ಓಪನ್ ಮಾಡಿದ್ದೀನಿ. ನಿನ್ ಜನ್ಮಕ್ಕೆ ಹೋಗೋ. ಇವಾಗ ಈ ವಿಡಿಯೋ ನೋಡಿ ನಿಮ್ಮ ಅಮ್ಮ ಎಷ್ಟು ಬೇಕಂತ ಬರೋಣ. ಸರಿ ಬೇಗ. ಇವು ಗಾಡಿ ಬರ್ತಾ ಇದೆ. ಏನು ಗಾಡಿ ಬರ್ತಿದೆ? ಬೇಗ ತೆಗಿಯೋ. ಹಾಂ, ಇವನು ಇದನ್ನು ನೋಡಿ ತೆಗಿಯಕ್ಕೆ ಅಳ್ತಾ ಇದ್ದಾನೆ. ಸದ್ಯ ತೆಗ್ದ. ಜಾಸ್ತಿ ಹೊತ್ತು ಆಟ ಆಡ್ಸಲ್ಲ, ಸುಮ್ಮನೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಸೊ ನೋಡಿ, ನೈಸ್ ವರ್ಕ್. ಕ್ರೇಜಿ. ಎಷ್ಟು? ಫಾಸ್ಟೆಸ್ಟ್ 5K ಎವರ್. ಕ್ರೇಜಿ. ಎಷ್ಟು? ಕೈಗೆ ಮೇಲೆ ಹಾಕೊಂಡಿಯಾ? ಬಿಟ್ಬಿಡು ಹೋಗ್ಲಿ. ಇದು ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಅಂತ. ಇಲ್ಲ, ಇಲ್ವಾ? ಫುಲ್ ರಾಂಗು. ಹೌದಾ? ಹಾಂ, ಹಿಂಗೆ ಕೊಡು. ಹಿಂಗೆ. ಹಾಂ, ಇನ್ನೂ ಇಲ್ಲ. ಸೊ ಗೈಸ್, ಜಾಗ್ ಮುಗಿಸ್ಕೊಂಡು ಫ್ರೆಶ್ ಆಗಿ ನಮ್ಮಪ್ಪ ಏನೋ ಕೆಲಸ ಕೊಟ್ಟಿದ್ದಾರೆ ನನಗೆ. ನಾನಿವಾಗ ನಮ್ಮ ಅಣ್ಣನ ಜೊತೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣ, ನಮ್ಮಮ್ಮ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಲೋ. ಓಕೆ. ಸೊ ಅವರು ಹಿ ಸ್ಟಾರ್ಟೆಡ್ ಅ ಲಾ ಫರ್ಮ್. ಸೊ ಆ ಲಾ ಫರ್ಮ್ ಹೆಸರು ಗರುಟ್ಮಾನ್ ಅಂತ. ಸೊ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಚೆಕ್ ಮಾಡಿ ಬೇಕಂದರೆ. ಗೈಸ್, ನಂದು ಜಾಗಿಂಗ್ ಮುಗ್ದು ಫ್ರೆಶ್ನಪ್ ಆಗಿ ಏನೋ ಕೆಲ್ಸಕ್ಕೆ ಬಂದಿದ್ದೆ ಇಲ್ಲಿ ಮೆಜೆಸ್ಟಿಕ್ ಹತ್ರ. ಆ್ಯಂಡ್ ನನಗೆ ಹಸುವಾಗ್ತಾಯಿತ್ತು, ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ. ಸೊ ಇಲ್ಲೇ ಹುಡ್ಕೊಂಡು ಏನೋ ಐ ಡಿ ಸಿ ಮೈಟ್ ಬಿ ಇಯರ್ ಅಂತ ಅಂದ್ಕೊಂಡೆ. ಸೊ ಲೆಟ್ಸ್ ಸಿ, ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ಮುಂದೆ ಮನೆ ನಾವೇನಾಗುತ್ತೆ ಅಂತ ತೋರಿಸ್ತೀವಿ. ನಾವಿಲ್ಲಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬರ್ಬೇಕಂದಿದ್ದಲ್ಲ. ಸೊ IDC ಬಂದ್ವಿ. ಆ್ಯಂಡ್ 80 ಫೀಟ್ ರೋಡ್ ಥರ ಅಂತೂ ಇಲ್ಲ, ಇವ್ರು ಲೋಕಿ ಇದೆ. ನೋಡೋಣ ಹೆಂಗಿದೆ ಟೇಸ್ಟ್ ಅಂತ. ಸೊ ನಾವು ಈ IDC ಅಂದಿದ್ನಲ್ಲ, ಅಲ್ಲಿ ಹೋಗ್ತಾ ಇಲ್ಲ. ಏನೋ ಅನಿಸ್ತಾ ಇದೆ, ಸುಮ್ಮನೆ ಬೋರ್ಡ್ ಹಾಕ್ಬಿಟ್ಟು IDC ಅಂತ ಮಾಡ್ತಾ ಇದ್ದಾರಂತ. ಬಿಕಾಸ್
ಲೈಕ್ ಒಂಥರ ಲೋಕಲ್ ಜಾಗ ಥರ ಇತ್ತು. ಎಲ್ಲ ಕಡೆ IDC ನೋಡಿದಾಗ ಒಂಥರ ಚೆನ್ನಾಗಿರ್ತಾ ಇತ್ತು. ಬಟ್ ಇದೇನೋ ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ಬೇರೆ ಕಡೆ ಹೋಗ್ತಾ ಇದ್ದೀವಿ, ನೋಡೋಣ. ನೋಡಿ, ನಾನು ತಿಂಡಿನೂ ತಿಂದಿಲ್ಲ, ಡೈರೆಕ್ಟ್ ಊಟಕ್ಕೆ ಬಂದೆ. ಎಲ್ಲೋ ಇದ್ರ ಹೆಸರೇನು ಬಿಡಿ. ಹಾಂ, LV ಅಂತೆ. ಸೊ ಅಲ್ಲಿ ಬಂದೆ ತಿನ್ನೋಕ್ಕೆ. ಸೊ ನೋಡೋಣ ಹೆಂಗಿದೆ ಅಂತ. ಸರಿ, ನೋಡೋಣ. ಫಸ್ಟ್ ಬೈಟ್ ತೊಗೊಂಬಿಡೋಣ. ಚೆನ್ನಾಗಿದೆ, ಚೆನ್ನಾಗಿದೆಲ್ಲಮ್ಮ. ಚೆನ್ನಾಗಿದೆ. ಅಷ್ಟೋ ತನಕ ಇದೇ ಈ ಜಾಗ ಸುತ್ತಿಸಿದಾರೆ ನಮ್ಮಮ್ಮ. ಹೌದು. ನಾನೆಲ್ಲೋ ಕರ್ಕೊಂಡು ಹೋದ್ರೆ ಇದು ಚೆನ್ನಾಗಿಲ್ಲ, ಇಲ್ಲಿ ಸೀಟಿಂಗ್ ಚೆನ್ನಾಗಿಲ್ಲ, ಅದಕ್ಕೆ ತಿರ್ಗಾ ನಡ್ಕೊಂಡು ಹೋಗ್ಬೇಕಾಗಿತ್ತು ಮುಂದೆ. ಹೊಸ ಟ್ರೈ ಮಾಡಬೇಕಂದ್ರೆ ಸ್ವಲ್ಪ ಭಯ ಆಗುತ್ತೆ. ನಾನು ಸ್ವಲ್ಪ ಸಿಂಡು ಜಾಸ್ತಿ. ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಟ್ಟಿದ್ರು, ಸಬ್ಜಿ ಜೊತೆ ನೀಟಾಗಿ ಚಪಾತಿ ಸಬ್ಜಿ ಜೊತೆ ತಿಂದರೆ ಸಬ್ಜಿನೂ ನೀಟಾಗಿ ಖಾಲಿ ಆಗಬೇಕು ಅಂತ. ಸೊ ನಾನು ಎಷ್ಟಾಗುತ್ತೋ 3 ಸಬ್ಜಿ ಹಾಕಿದ್ರು, 2 ರೊಟ್ಟಿ ಜೊತೆ ಖಾಲಿ ಮಾಡಿದೆ. ಇವ್ರು ನೋಡಿ, ಎನಿ ಕಮೆಂಟ್ಸ್? ಹಲೋ ಬಾಸ್, ಏನು ಅಂದರೆ ಟೋಟಲಿ ಊಟ ಸ್ಟಾರ್ಟ್ ಮಾಡಿ ಮುಗಿಸೋ ಹೊತ್ತಿಗೆ ಎಲ್ಲ ಕ್ಲೀನಾಗಿ ತಿಂದು ಖಾಲಿ ಮಾಡಿರಬೇಕು ಅಂತ ಅರ್ಥ ಆಯ್ತಾ? ಏನು ಹೇಳು, ಏನೋ ಡೈಲಾಗ್ ಹೊಡೆದಿಯಲ್ಲ. ಯಾವತ್ತು ಹೇಳೋದು ಖಾಲಿ ಅಂದರು ಹೇಳೋದು ಏನಕ್ಕೆ ಅಂದರೆ ಮಕ್ಕಳು ಹೊಟ್ಟೆಲಿ ತರಕಾರಿ ಚೆನ್ನಾಗಿ ಹೋಗಿ ಅನ್ನೋದಕ್ಕೆ ಹೇಳೋದು. ನೋಡಿ, ಈ ಅರ್ಜುನ್ ತಾಯಿ ಹತ್ರ ವಾದ ಮಾಡ್ತಾರೆ. ನಾನು ಆದಿನ ಯಾವಾಗ ಮೀಟ್ ಮಾಡಬೇಕು, ಇಲ್ಲಾಂದರೆ ಯಾರೇ ಆದರೂ ಆದಿನ ಮೀಟ್ ಮಾಡಬೇಕಂದ್ರೂ ಗೋಟಿಗೆ ಬರಬೇಕು. ಅವ್ನು ಯಾವಾಗಲೂ ಇಲ್ಲೇ ಚಿಲ್ ಮಾಡ್ತಾನೆ. ಇಟ್ಸ್ ಲೈಕ್ ಇಸ್ ಗೋ ಟು ಸ್ಪಾಟ್. ಸುಮ್ಮನೆ ಒಬ್ಬೊಬ್ಬನೇ ಬರ್ತಾನೆ ಚಿಲ್ ಮಾಡೋಕ್ಕೆ. ಓಕೆ, ನೋಡಿ, ಇದೇ ಆದಿ. ತುಂಬ ದಿವಸ ಆದಮೇಲೆ ಸಿಗ್ತಾ ಇದ್ದಾನೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಮೈ ಫ್ರೆಂಡ್. ಆ್ಯಂಡ್ ಯಾಕೆ ಇಷ್ಟು ದಿವಸ ನಂಗೆ ಸಿಕ್ಕಿಲ್ಲ? ಯು ಆರ್ ಬಿಸಿ. ಅಯ್ಯೋ. ಸೊ ಯಾವಾಗಲೂ ಕಾಲ್ ಇಲ್ಲ, ಮೆಸೇಜ್ ಇಲ್ಲ. ಕಾಲ್ ಮಾಡಿದ್ರೆ ಸೆಷನ್ ಇದೆ ಅಂತಾನೆ. ಇವಾಗೆಲ್ಲ ಬ್ಯುಸಿ ಮ್ಯಾನ್ ಆಗಿದ್ದಾನೆ. ನನಗೂ ಖುಷಿ, ಬಟ್ ಇಷ್ಟು ದಿವಸ ಮೀಟ್ ಮಾಡದೇ ಇರೋದು ಬೇಜಾರು. ಸೊ ಗೈಸ್, ನಾವು ಈಗ ಎಲ್ಲೋ ತಿನ್ನೋಣ ಅಂತ ಹೋಗ್ತಾ ಇದ್ವಿ. ಎಲ್ರಿಗೂ ಏನೋ ಹೆಲ್ದಿ ಆಪ್ಷನ್ ಬೇಕಂತೆ. ಅದಕ್ಕೆ ನಾನೇನೋ ಚಾಟ್ಸು ಇಲ್ಲಾಂದರೆ ಮೋಮೋಸಿಗೆ ರೆಡಿ ಇದ್ದೆ. ಬಟ್ ಅಣ್ಣ ಬೇಡ ಅಂತೆ. ಸೊ ಅಪರೂಪಕ್ಕೆ ಇವಳು ಬೇಡ ಅಂದ್ಲು. ಹೆಲ್ತ್ ಫ್ರೀಕ್ ಅಂತೆ. ನೀವು ನಂಬ್ತೀರಾ ಇದನ್ನ? ಹೆಲ್ತ್ ಫ್ರೀಕಾ? ಅವಳನ್ನ ತೋರ್ಸು ಸಾಹಿತ್ಯ. ಹಂಗೆ ಒಂದು ಡಬಲ್ ಬೈಸೆಪ್ ಪೋಸ್ ಕೊಡು. ಬೈಸೆಪ್ಸ್ ಇದೆಲ್ಲ ಗೈಸ್ ನೋಡಿ. ನಿಮಗೆ ಜಿಮ್ ಟಿಪ್ಸ್ ಬೇಕಂದ್ರೆ ಹುಡುಗಿರಿಗೆ ಯು ಕ್ಯಾನ್ DM me on my Instagram. It's saithya.narayan. ಪ್ಲೀಸ್ ಟೆಕ್ಸ್ಟ್ ಮೀ, ನಾನು ನಿಮಗೆ ಹೇಳ್ತೀನಿ ಟಿಪ್ಸ್. ಗೈಸ್, ಜಿಮ್ ಟಿಪ್ಸ್ ಮಾತ್ರ ಕೇಳಬೇಡಿ, ಅವಳಿಗೆ ಮಾಚ ಹೇಳ್ತಾಳೆ ಅಷ್ಟೇ. ಸೊ ಇವಾಗ ಕಾರ್ತಿಕ್ ಎಲ್ಲಂದ ಸ್ಮೋಕಿಡ್ ಓಕೆ ಹೋಗ್ತಾ ಇದೀವಿ, ನೋಡೋಣ. ಸೊ ಗೈಸ್, ಇವಾಗ ಸಾಹಿತ್ಯ ಒಂದು ಹೊಸ ಇನ್ಫಾರ್ಮೇಶನ್ ಕೊಟ್ಟರು. ಅವಳದು ಬೆಕ್ಕು ಇವಾಗ ಏನೋ ಆಗೋಗಿದೆ. ಸೊ ನಂಗೆ ಗೊತ್ತಿಲ್ಲ ಅದು ಏನಾಯ್ತು, ಸತ್ತೋಗಿದೆ ಅಂತೆ. ಸೊ ಅದಕ್ಕೆ ಅವ್ರ ಅಮ್ಮ ಏನಂತಾರೆ ಅದಕ್ಕೆ, ಚಿಕನ್ದು ಮಗುಗೆ ಕೋಳಿ ಮರಿ. ಓಕೆ, ಸೊ ಅವ್ರ ಮನೆಯಲ್ಲಿ ಇವಾಗ ಚಿಕ್ ತಂದಿದ್ದಾರೆ, ಚಿಕನ್ದು ಮರಿ. ಅವ್ರ ಕಣ್ಣಿಗೆ ಒಂದು ಪೆಕ್ ಮಾಡಿದೆ, ತೋರ್ಸು ಕಣ್ಣು. ಇರು 2XL ಹಾಕ್ತೀನಿ ಅದನ್ನ. ಏ 2XL ಹಾಕ್ತೀನಿ. 5X ಹೋಯ್ತು, 2X. ತೋರ್ಸೆ. ಅಯ್ಯೋ, ಕೈ ತೆಗಿ, ತೋರ್ಸು ಮತ್ತೆ ಕೈ ತೆಗಿ. ಸೊ ಗೈಸ್, ಇದು ಏನು ಮಾಡೋದು? ಇದನ್ನೇನಕ್ಕೆ ಹಾಕ್ಬೇಕು ವ್ಲಾಗಲ್ಲೋನು? ಇವಾಗ ಸ್ಮೋಕಿಡ್ ಓಕೆ ತುಂಬ ರಶ್ ಇತ್ತು. ಸೊ ಅದಕ್ಕೆ ಪ್ಯಾರಿಸ್ ಪನೀನಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಕಾರ್ತಿಕ್ ನನಗೆ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದ. ನಾನು ಯಾವಾಗಲೂ ಕಾಸ್ಟ್ಲಿ ಅದು ಇದು ಅಂತ ಇದ್ದೆ, ಬಿಕಾಸ್ ಅದು ಗೌರ್ಮೆಂಟ್ ಬ್ರ್ಯಾಂಡು. ಸೊ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಸಕ್ಕತ್ತಾಗಿರುತ್ತೆ ಸ್ಯಾಂಡ್ವಿಚ್, ಇಟ್ ಇಸ್ ವೆರಿ ಗುಡ್. ಸೊ ಮುಂದೆ ನೋಡೋಣ ಏನೇನು ಆರ್ಡರ್ ಮಾಡಿ ಅಂತಿದ್ದೀವಿ ಅಂತ. ನಾವು ಜನರಲಿ ಈ ಪನೀನಿ ಟ್ರೈ ಮಾಡೋದು ಮ್ಯಾಥ್ಯೂ ಅಂತ. ಸೊ ಇವಾಗ ಗ್ಯಾಸ್ಟೋನ್ ಏನೋ ಹೊಸದು ಬಂದಿದೆ. ಸೊ ಅದನ್ನು ಟ್ರೈ ಮಾಡಿಬಿಟ್ಟು ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳ್ತೀನಿ. ಆಲ್ಸೋ ಇವತ್ತು ಮೇಕ್ ಇಟ್ ಅ ಮೀಲಲ್ಲಿ ಫ್ರೈಸ್ ಆರ್ಡರ್ ಮಾಡೋಣ ಅಂದ್ಕೊಂಡೆ, ಬಟ್ ಅವನು ಡಯೆಟ್ಟು ಅದು ಇದು ಅಂತ ಇದ್ದ.
ನೋಡಿ ಓಕೆ ಆರ್ಡರ್ ಮಾಡೋಣ ಇವತ್ತು, ಏನಾಗಲ್ಲ. ಒಂದು ಪಾರ್ಷ ರೆವ್ ಮಾಡ್ಕೊಂಡು ಹೋದ್ರು ಆಯ್ತಾ. ಇವಳೇನು ಅನ್ಕೊಂಡ್ಲಂದ್ರೆ ಯಾವುದೋ ಬೈಕ್, ಅದು ಯಾವ ಬೈಕ್ ಅಂತ ಹೇಳೆ ನೋಡೇ ಇಲ್ಲ ಅದನ್ನ. ಓಕೆ ನೋಡಿಲ್ಲ, ಹೆಂಗೆ ಕೇಳಿಸ್ತು. RX100 ಚಪ್ಲಿ ಬೈಕ್ ಲೈಕ್ ದಟ್. ಪಾರ್ಷ ನೋಡ್ಬಿಟ್ಟು RX ಅಂತ ಇದ್ದಾಳೆ. ಏನು ಅನ್ನೋಣ ಇವಳಿಗೆ? ನಾನು ನೋಡೇ ಇಲ್ಲ, ನಾನು ನೋಡೇ ಇಲ್ಲ. ಕೇಳಿಸ್ತು ತಾನೆ? ಕೇಳ್ತಿಲ್ಲ. ನನ್ನ ಕಿವಿನೂ ಇಲ್ಲ, ಕಣ್ಣು ಇಲ್ಲ. ಕಣ್ಣು ಇಲ್ಲ, ತಲೆ ಇದೆ. ಕೆಲಸ ಕೊಟ್ಟಿಲ್ವಾ? ತಲೆ ಇಲ್ಲ ಅಂದರೆ ಬೇಡವೇ ಅವಳು ಶ್ರೀ ಮಂಜುನಾಥ ಬೇಕರಿಲಿ ಕೆಲಸ ಮಾಡ್ತಾಳೆ. ಬರೀ ಪಂಪ್. ಸೊ ಗೈಸ್, ಇವಾಗ ಏನೋ ಬಂದಿದೆ ವಸ್ತು, ಲೆಟ್ಸ್ ಟ್ರೈ. ಟೇಸ್ಟ್ ಅದು ಸ್ಪೈಸಿ ಅಂತ ಬರ್ತಿತ್ತು, ಅಷ್ಟೊಂದು ಸ್ಪೈಸಿ ಇಲ್ಲ. ಏನಾಯಿತು? ಯಾ ಮ್ಯಾಥ್ಯೂ ಚೆನ್ನಾಗಿತ್ತು. ಸ್ಪೈಸಿ ಒಂಚೂರು ಇವಳು ನೋಡಿ ಡಯಟ್ ಕೋಕ್ ಅಂತ ಅಷ್ಟೇ. ಏನೋ ಅಷ್ಟು ಟ್ರೈ ಮಾಡುವ ಅಂದರೆ ಬೇಕ್ರಿ ಐಟಮ್ಸ್ ಅಷ್ಟೇ. ಇದು ಬಂದು ನಾನು ಈಗ ಜರ್ಮನ್ ಕ್ಲಾಸ್ ಅಟೆಂಡ್ ಮಾಡಬೇಕು, ಎವ್ರಿ ಡೇ ಅಟೆಂಡ್ ಮಾಡಬೇಕು 9ಗೆ. ಆ್ಯಂಡ್ ಇವಾಗ ಮುಗ್ದಿದೆ. ಆ್ಯಂಡ್ ನೋಡಿ ಟೈಮ್ ಆಲ್ಮೋಸ್ಟ್ 9:02 ಆಗ್ತಾ ಬರ್ತಾಯಿದೆ. ಜರ್ಮನ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಕಾಯ್ತಾ ಇದ್ದೀನಿ ಮೀಟಿಂಗಲ್ಲಿ ಕಾಯ್ತಾ ಇದ್ದೀನಿ. ಸೊ ಹಂಗೆ ಇಟ್ ವಾಸ್ ಅ ವೆರಿ ನೈಸ್ ಪ್ರೊಡಕ್ಟಿವ್ ಡೇ. ನಾನು ಒಂದು ನಿಮಿಷನೂ ಲೈಕ್ ಫ್ರೀ ಥರ ಇರಲಿಲ್ಲ. ಸೊ ಹಿಂಗೆ ಕನ್ಸಿಸ್ಟೆನ್ಸಿ ವ್ಲಾಗ್ಸಲ್ಲಿ ಮೇಂಟೈನ್ ಮಾಡಬೇಕು. ಆ್ಯಂಡ್ ಆಲ್ಸೋ ನಾನು ಡೇ ಟು ಡೇನಲ್ಲಿ ಮೇಂಟೈನ್ ಮಾಡಬೇಕು. ಆವಾಗ ತುಂಬ ಐ ಹೋಪ್ ಐ ವಿಲ್ ಹ್ಯಾವ್ ಸಮ್ ಪರ್ಸ್ನಲ್ ಗ್ರೋತ್ ಅವಾಗ. ಆ್ಯಂಡ್ ಯಾ, ಸೊ ಇದು ಹೇಳಿ ನಾಳೆ ವ್ಲಾಗು ಇನ್ನೊಂದು ಏನೋ ಇಂಟ್ರೆಸ್ಟಿಂಗ್ ಪ್ಲ್ಯಾನ್ ಮಾಡ್ತೀನಿ. ಆಲ್ಸೋ ನಾನು ಆಲ್ಟರ್ನೇಟಿವ್ ಡೇಸ್ ಪೋಸ್ಟ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ. ಡೈಲಿ ವ್ಲಾಗ್ಸು ನಾನು ಇನ್ನೂ ದಿನ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ನಾನಿನ್ನು ಯೂಟ್ಯೂಬ್ಗೆ ಲೈಕ್ ಅಭ್ಯಾಸ ಆಗ್ತಾಯಿದೆ ನನಗೆ ಸ್ಲೋ ಆಗಿ. ಕಂಟೆಂಟು ಎಲ್ಲ ಯೋಚಿಸೋದು ತುಂಬ ಕಷ್ಟ. ಇವಾಗ ಅರ್ಥ ಆಗ್ತಾಯಿದೆ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇಟ್ಸ್ ನಾಟ್ ಎನ್ ಈಸಿ ಜಾಬ್. ತುಂಬ ಕಷ್ಟಪಡಬೇಕು. ಎಲ್ಲರೂ ಅನ್ಕೊತಾರೆ ಏನೇನು ಪುಟ್ಟು ಚಾಲೆಂಜ್ ಮಾಡ್ತಾರಂತ, ಬಟ್ ಅಷ್ಟು ಈಸಿ ಅಲ್ಲ. ಇಟ್ ಈಸ್ ತುಂಬ ಎಫರ್ಟು, ತುಂಬ ಥಾಟ್ ಹಾಕಬೇಕು ಒಂದು ಐಡಿಯಾ ಕ್ರಿಯೇಟ್ ಮಾಡಬೇಕಂದ್ರೆ. ಅದು ಡೈಲಿ ವ್ಲಾಗ್ಸ್ ಮಾಡೋರಿಗೆ ಸಲ್ಯೂಟು. ತುಂಬ ಥಾಟ್ ಹಾಕಬೇಕು ಅದಕ್ಕೆ. ಸೊ ಯಾ, ಆ ಸ್ಟೇಜಿಗೆ ಬರೋಕ್ಕೆ ನಾನು ಆ್ಯಸ್ ಸೂನ್ ಆಸ್ ಪಾಸಿಬಲ್ ಟ್ರೈ ಮಾಡ್ತೀನಿ. 1 ಮಂತು, ಪ್ರಾಬಬ್ಲಿ 1 ಮಂತಲ್ಲಿ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಓಕೆ, ಇದು ಹೇಳಿ ತುಂಬ ಥ್ಯಾಂಕ್ಸ್ ಇಲ್ಲಿ ತನಕ ಯಾರ್ಯಾರು ವ್ಲಾಗ್ ನೋಡಿದ್ದಕ್ಕೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್ ಗೈಸ್, ತುಂಬ ಥ್ಯಾಂಕ್ಸ್ ನಾನು ವ್ಲಾಗ್ ನೋಡಿದ್ದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.